ಪಾಕಿಸ್ತಾನ ಸ್ಟೆಬಿಲಿಟಿ ಇಲ್ಲ, ಪಾಕಿಸ್ತಾನ ಅನ್ಸ್ಟೆಬಿಲಿಟಿ ಇದೆ, ಪಾಕಿಸ್ತಾನ ಸೇಫ್ ಅಲ್ಲ, ಅನ್ಸೇಫ್ ಆಗಿದೆ. ಎಕ್ಸಾಂಪಲ್ ಆಗಿ ಬೇರೆ ದೇಶದ ಪ್ರಜೆಗಳು ಏನಾದ್ರೂ ಪಾಕಿಸ್ತಾನಕ್ಕೆ ಬಂದ್ರೆ ಮತ್ತೆ ಸೇಫ್ ಆಗಿ ಅವ್ರ ದೇಶಕ್ಕೆ ರಿಟರ್ನ್ ಹೋಗ್ತಾರೆ ಅಂತೇಳಿ ನಂಬಿಕೆನೇ ಬರಬಾರ್ದು. ಪಾಕಿಸ್ತಾನ ಆಗ್ಲಿ, ಪಾಕಿಸ್ತಾನ ಆರ್ಮಿ ಆಗ್ಲಿ, ಪಾಕಿಸ್ತಾನ ಸರ್ಕಾರ ಆಗ್ಲಿ ಒಂದು ದೃಢವಾದ ಸರ್ಕಾರ ನಡೆಸ್ತಾ ಇಲ್ಲ ಅಂತ ಪ್ರಪಂಚಕ್ಕೆ ತಿಳಿಸೋದು ಇವ್ರ ಕೆಲಸ ಆಗಿರುತ್ತೆ. ನಮ್ಮ ಭಾರತದಲ್ಲಿ ಯಾವ ರೀತಿಯಾದ ರಾಜ್ಯಗಳಿದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಪ್ರಾಂತ್ಯಗಳಂತಿರುತ್ತೆ. ಆ ಪ್ರಾಂತ್ಯಗಳು ಯಾವ್ಯಾವ ಅಂತ ಹೇಳಿದ್ರೆ ಪಂಜಾಬ್ ಆಗಿರ್ಬೋದು, ಬಲೂಚಿಸ್ತಾನ್ ಆಗಿರ್ಬೋದು, ಮಧ್ಯ ಪಾಕಿಸ್ತಾನ ಆಗಿರ್ಬೋದು, ಈ ರೀತಿ ಪ್ರಾಂತ್ಯಗಳಂತ ಬಂದಾಗ ನಿನ್ನೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ ಒಂದಿದೆ, ಅವರು ಕೋಟಾದಿಂದ ಪೇಶಾವರಕ್ಕೆ ಒಂದು ಟ್ರೈನ್ ಅನ್ನು ಹೈಜಾಕ್ ಮಾಡಲಾಗಿದೆ. ನೆನಪಿರ್ಲಿ, ಇದು ರೋಡ್ ಮೇಲೆ ಹೋಗೋ ಬಸ್ಸು ಅಲ್ಲ, ಏರ್ ಮೇಲೆ ಹೋಗೋ ಏರೋಪ್ಲೇನು ಅಲ್ಲ, ಟ್ರ್ಯಾಕ್ ಮೇಲೆ ಹೋಗೋ ಟ್ರೈನ್ ಅನ್ನು ಹೈಜಾಕ್ ಮಾಡಲಾಗಿದೆ. ಕೋಟಾದಿಂದ ಪೇಶಾವರಕ್ಕೆ ಹೋಗೋ ಟ್ರೈನ್ ಅನ್ನು ಹೈಜಾಕ್ ಮಾಡಲಾಗಿದೆ. ಪ್ರಾಂತ್ಯ ಜಗಳದಲ್ಲಿ ಸುಮಾರಾಗಿ ಆ ಟ್ರೈನ್ ಅಲ್ಲಿ 400 ಜನ ಇರ್ತಾರೆ, ಪ್ರವಾಸಿಗರಾಗ್ಲಿ ಪ್ರಜೆಗಳಾಗ್ಲಿ. ಆ ಟೈಮಲ್ಲಿ ಆ ಒಂದು ಕೋಟಾದಿಂದ ಪೇಶಾವರ್ಗೆ ಹೋಗೋ ಟ್ರೈನು 8 ಟನಲ್ಸ್ ಅಲ್ಲಿ ಬರ್ತವೆ, 8 ಸುರಂಗ ಮಾರ್ಗಗಳು ಬರ್ತವೆ. ಆ ಟೈಮಲ್ಲಿ ಆ ಸುರಂಗ ಮಾರ್ಗದಲ್ಲಿ ಕುತ್ಕೊಂಡು ಆ ಟ್ರೈನ್ ಅನ್ನು ಹೈಜಾಕ್ ಮಾಡಲಾಗಿದೆ. ಹೇಳ್ದೆ ನಾನು ಇದಕ್ಕಿಂತ ಮುಂಚೆನೆ 400 ಜನ ಇದ್ದಾರೆ ಪ್ರಜೆಗಳು, ಪ್ರವಾಸಿಗರು ಸೇರಿ. ಆ ಟೈಮಲ್ಲಿ ಆ ಟ್ರೈನ್ ಹೈಜಾಕ್ ಮಾಡಿ ಆ ಟ್ರೈನ್ ಅನ್ನು ಮಧ್ಯದಲ್ಲೇ 8 ಬೋಗಿಗಳನ್ನು ಅವರ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಾ ಇದೆ ಅಂದ್ರೆ ಪಾಕಿಸ್ತಾನ ಹೇಳ್ತಾ ಇದೆ ಅವರೆಲ್ಲ ನಾವು ಸೇವ್ ಮಾಡ್ತಾ ಇದೀವಿ, 140 ಜನ ಸೇವ್ ಮಾಡಿದೀವಿ ಅಂತ. ಅದರಲ್ಲಿ 400 ಜನ ಇದೆ. ಆರ್ಮಿ ಹೇಳ್ತಾ ಇದೆ ನಮ್ಮ ಹತ್ರ ಒತ್ತೆ ಹಾಳಾಗಿ ಆಸ್ಟೇಜ್ ಆಗಿ 180 ಜನ ಇದ್ದಾರೆ, ನಮ್ಮ ಆಸೆಗಳನ್ನು ಈಡೇರಿಸಿದ್ರೆ ಮಾತ್ರ ಅವ್ರನ್ನ ನಾವು ಬಿಡುಗಡೆ ಮಾಡ್ತಾ ಇದೀವಿ ಅಂತೇಳಿ. ಖಂಡಿತವಾಗ್ಲೂ ಮತ್ತೆ 400 ಜನ ಅಂತ ಹೇಳ್ತಾರೆ, ಅವ್ರು 100 ಜನ ಕಾಪಾಡಿರ ಅಂತ ಹೇಳ್ತಾರ, 180 ಜನ ಇದಾರ ಅಂತ ಹೇಳ್ತೀರಾ, ಮಿಕ್ಕಿನ ಪ್ರಜೆಗಳು ಎಲ್ಲಿಗೆ ಹೋದ್ರ ಅಂತ ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೇಳ್ತಾ ಇದೆ ನಾವು ಮಹಿಳೆಯರಾಗ್ಲಿ ಮಕ್ಕಳನ್ನಾಗ್ಲಿ ಆಲ್ರೆಡಿ ರಿಲೀಸ್ ಮಾಡಿದೀವಿ. ಕೇವಲ ಒಂದು ಪಾಕಿಸ್ತಾನ ಆರ್ಮಿ ಆಗಿರ್ಬೋದು, ಪಾಕಿಸ್ತಾನದ ಸರ್ಕಾರಕ್ಕೆ ಕೆಲಸ ಮಾಡುವ ಒಂದು ವ್ಯಕ್ತಿಗಳಾಗಿರ್ಬೋದು, ಇಂಥವ್ರು ಮಾತ್ರ ನಾವು ಇಟ್ಕೊಂಡಿದ್ವಿ, ನಮ್ಮ ಹತ್ರ ಇದಾರೆ, ಆಸ್ಟೇಜ್ ಆಗಿ ಒತ್ತೇಳಾಗಿ ಇಟ್ಕೊಂಡಿದೀವಿ. ಆದ ಕಾರಣ ನಮ್ಮ ಆಸೆಗಳು ಈಡೇರ್ತಾ ಇದ್ರೆ 5 ಗಂಟೆಗಳಿಗೆ 5 ಜನ ಒಂದು ಗುಂಡಿಕ್ಕೆ ಕೊಲ್ತಿದ್ವು ಅಂತ ಹೇಳಿ ಅವರು ಬೆದರಿಕೆ ಹಾಕ್ತಿದ್ದಾರೆ ಪಾಕಿಸ್ತಾನಕ್ಕೆ. ಖಂಡಿತವಾಗ್ಲೂ ಇಂತಹ ವಿಷಯ ಏನಕ್ಕಾಗಿದೆ, ಈ ಬಲೂಚಿಸ್ತಾನ್ ಆರ್ಮಿ ಏನಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದೆ, ಇದರಿಂದ ನಮ್ಮ ಭಾರತಕ್ಕೆ ಯಾವ ರೀತಿಯಾದ ಒಂದು ಉಪಯೋಗಗಳಾಗ್ತಾ ಇದೆ, ಅಲ್ಲಿ ಏನಾಗ್ತಾ ಇದೆ, ಈ ವಿಡಿಯೋ ಮಾಡೋ ಟೈಮ್ಗೆ ಏನೆಲ್ಲ ಆಯ್ತು ಅಂತ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲ ವಯಸ್ಸಿನವ್ರು ನೋಡ್ತಿರೋ ಅಂತ ನಾನು ಅನ್ಕೊಂಡಿದ್ದೀನಿ. ಆದ ಕಾರಣ ಎಲ್ಲರಿಗೂ ಅರ್ಥ ಆಗೋ ರೀತಿ ನೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತಾನೆ. ದಯವಿಟ್ಟು ಇಂಥ ಅಪ್ಡೇಟ್ಗಳಾಗ್ಲಿ, ಇಂಥ ವಿಡಿಯೋಗಳಾಗ್ಲಿ, ಒಂದು ಜಿಯೋ ಪೊಲಿಟಿಕಲ್ ಆಗಲಿ, ನಮ್ಮ ದೇಶದಲ್ಲಿ ನಡೆಯುವ ಒಂದು ಯಾವುದೇ ಘಟನೆಗಳಾಗ್ಲಿ ವಿಡಿಯೋಗಳು ಬೇಕು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋ ಒಂದು ಚಾನಲ್ ಇದೆ ಅಂದ್ರೆ ಖಂಡಿತವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ. ಅಂತವರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರ ಡನ್. ಹೈಜಾಕ್ ವಿಷಯ ಬರೋಕ್ಕಿಂತ ಮುಂಚೆ ಈ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಏನಕ್ಕೆ ಉಟ್ಕೊಂಡಿದೆ ಅಂತ ಇದಕ್ಕಿಂತ ಮುಂಚೆ ನಾನು ಹೇಳಿದೆ. ಏನಂದ್ರೆ ಪಾಕಿಸ್ತಾನದಲ್ಲಿರುವ ಈ ಒಂದು ಭಾಗ ನಮ್ಗೆ ಸಪರೇಟ್ ಆಗಿ ಬೇರೆ ದೇಶ ಕೊಟ್ಬಿಡಿ, ನಾವು ಬೇರೆ ಅಧಿಕಾರ ಮಾಡ್ಕೊಂತೀವಿ ಅಂತೇಳಿ ಪಾಕಿಸ್ತಾನನ ಹೋರಾಟ ಮಾಡ್ತಾ ಇದೆ. ಹಲವಾರು ವರ್ಷಗಳಿಂದ ಈ ಘಟನೆ ನಡೀತಾ ಇದೆ. ಈ ಘಟನೆ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಮುಖ್ಯವಾಗಿ ಭಾರತ, ಪಾಕಿಸ್ತಾನ, ಚೀನಾ ಈ 3 ದೇಶಗಳ ಬಗ್ಗೆ ಮಾತಾಡಬೇಕು. ನಮ್ಮ ಭಾರತ ಅಂತ ಬಂದಾಗ ಇದಕ್ಕಿಂತ ಮುಂಚೆ ಪಾಕಿಸ್ತಾನಗಳು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರೋ ದೇಶ ಆಗಿರೋ ಕಾರಣ ಈ ಪಾಕಿಸ್ತಾನದಲ್ಲಿ ಪ್ರಾಂತ್ಯಗಳಿದೆ. ಈ ಬಲೂಚಿಸ್ತಾನದಲ್ಲಿ ಖಂಡಿತವಾಗ್ಲೂ ಯಾಕೆ ಈ ರೀತಿ ಆರ್ಮಿಯಾಗಿ ಮಾರ್ಪಟ್ಟಿದೆ ಅಂದ್ರೆ ಪಾಕಿಸ್ತಾನದ ಒಂದು ಅಧಿಕಾರ ಸರ್ಕಾರ ಏನಿದೆ ಇವ್ರಿಗೆ ಇಷ್ಟ ಆಗಲ್ಲ. ಇವ್ರ ಕಲ್ಚರ್ಸೇ ಬೇರೆ, ಇವ್ರ ಒಂದು ವರ್ತನೆ ಬೇರೆ, ಇವ್ರ ಒಂದು ಸಂಪ್ರದಾಯನೇ ಬೇರೆ ಇರುತ್ತೆ, ಪಾಕಿಸ್ತಾನನೇ ಬೇರೆ ಇರುತ್ತೆ. ಆದ ಕಾರಣ ಈ ಬಲೂಚಿಸ್ತಾನ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಸಪರೇಟ್ ಆಗಿ ದೇಶ ಕೊಟ್ಬಿಡಿ, ನಾವೇ ಅಧಿಕಾರ ಮಾಡ್ಕೊಂತೀವಿ, ನಾವೇ ಸರ್ಕಾರ ನಡೆಸ್ತೀವಿ, ನಮ್ಗೆ ಪಾಕಿಸ್ತಾನ ಬೇಡ ಅಂತೇಳಿ ಈ ಬಲೂಚಿಸ್ತಾನ್ ಆರ್ಮಿ ಹೇಳ್ತಾ ಇದೆ. ಬಲೂಚಿಸ್ತಾನ್ ಆರ್ಮಿ ಏನಕ್ಕೆ ಈ ಪ್ರಯತ್ನ ಪಡ್ತಿದೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಖನಿಜಾಂಶಗಳು ಸಿಗ್ತಾ ಇದೆ. ಖನಿಜಗಳಂದ್ರೆ ಯಾವ ರೀತಿ ಅಂದ್ರೆ ಒಂದು ಪಿಂಕ್ ಸಾಲ್ಟ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಒಂದು ಪರಿಸರವನ್ನು ತುಂಬಿಕೊಂಡಿರೋ ನೀಟಾಗಿ ಅಂದ ಚಂದಲ್ಲ ತುಂಬಿಕೊಂಡಿರೋ ಒಂದು ಪ್ರದೇಶ ಈ ಬಲೂಚಿಸ್ತಾನ. ಈ ಬಲೂಚಿಸ್ತಾನದಲ್ಲಿ ಒಂದು ನಮ್ಗೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಭಾರತಕ್ಕೆ ಸೆಡ್ ಹೊಡೆಯಲು ಈ ಚೀನಾ ಜೊತೆ ಸೇರಿ ಏನ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ CPC ಮಾಡ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಚೀನಾ ಎಕನಾಮಿಕ್ ಕಾರಿಡಾರ್ ಮಾಡ್ಬೇಕಂತ ಹೇಳಿ ಒಂದು ಪ್ರಯತ್ನ ಪಡ್ತಾ ಇದೆ. ಇದು ಅಲ್ಲಿನ ಬಲೂಚಿಸ್ತಾನ ಇರೋ ಪ್ರಜೆಗಳಿಗಾಗ್ಲಿ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಗಾಗ್ಲಿ ಇಷ್ಟ ಆಗ್ತಾ ಇಲ್ಲ. ಆದ ಕಾರಣ ಈ ಟೈಮ್ ಅಲ್ಲಿ ಅಲ್ಲಿನ ಹೋರಾಟಗಾರರು ಅಂದ್ರೆ ಈಗ ಬಲೂಚಿಸ್ತಾನ ಅಂತ ಏನಿದೆ ಅಲ್ಲಿನ ಹೋರಾಟಗಾರರನ್ನು ಪಾಕಿಸ್ತಾನ ತಗೊಂಡೋಗಿ ಕೆಲವು ವ್ಯಕ್ತಿಗಳನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಆ ಜೈಲಲ್ಲಿ ಇಟ್ಟಿರುವ ಕಾರಣ ಈ ರೀತಿ ಟ್ರೈನ್ ಹೈಜಾಕ್ ಮಾಡಿ ಅವ್ರನ್ನ ಸೇವ್ ಮಾಡ್ಬೇಕಂತ ಹೇಳಿ ಇವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ.
ಕಾರಣ ಇಷ್ಟನೇ. ಇದಕ್ಕಿಂತ ಮುಂಚೆ ಹೇಳಿದೆ, ಅಲ್ಲಿನ ಬಲೂಚಿಸ್ತಾನ ಪ್ರಜೆಗಳಿಗಾಗ್ಲಿ ಒಂದು ಆರ್ಮಿ ಅಂತ ಏನ್ ಉಟ್ಕೊಂಡಿದೆ ಅವ್ರಿಗಾಗ್ಲಿ ಪಾಕಿಸ್ತಾನ ಜೊತೆ ಸೇರಿ ಅವ್ರಿಗೆ ಬದುಕಲು ಇಷ್ಟ ಇಲ್ಲ. ಅವರ ಅಧಿಕಾರದಲ್ಲಿ ಇವ್ರಿಗಿರಲು ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಅಲ್ಲಿನ ಖನಿಜಾಂಶಗಳಾಗ್ಲಿ, ಅಲ್ಲಿನ ಒಂದು ಸಂಪತ್ತಾಗ್ಲಿ ಪಾಕಿಸ್ತಾನ ದೋಚ್ಕೊಂಡು ಹೋಗ್ತಾ ಇದೆ. ಅಲ್ಲಿಗೆ ಅವ್ರಿಗೆ ಆ ಬಲೂಚಿಸ್ತಾನ ಏನ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ಅಲ್ಲಿಗೆ ಯಾವುದೇ ಒಂದು ಪದ್ಧತಿ ಆಗ್ಲಿ, ಒಂದು ಅಮೌಂಟ್ ಆಗ್ಲಿ ಏನು ಕೊಡ್ತಾ ಇಲ್ಲ ಅವರಿಗೆ. ಆದ ಕಾರಣ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ನಮ್ಗೆ ಬೇಡವೇ ಬೇಡ, ಪಾಕಿಸ್ತಾನ ಬೇಡ ಬೇಡ, ನಾವು ಸಪರೇಟ್ ಆಗಿರ್ತೀವಿ, ನಮಗೆ ಸಪರೇಟ್ ಆಗಿ ದೇಶ ಕೊಟ್ಬಿಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು. ಆ ಹೋರಾಟಗಾರ ತಗೊಂಡೋಗಿ ಪಾಕಿಸ್ತಾನ ಕೆಲವ್ರನ್ನ ಜೈಲಲ್ಲಿ ಇಟ್ಟಿದೆ. ಆ ಜೈಲಲ್ಲಿನ ಆ ವ್ಯಕ್ತಿಗಳನ್ನ ಹೊರ ತಗೊಂಬರಕ್ಕೆ ಈ ರೀತಿ ಹೈಜಾಕ್ ಮಾಡಿ ಅವ್ರನ್ನ ಇತ್ಕೊಂಡಿದೆ. ಇದಕ್ಕಿಂತ ಮುಂಚೆ ಹೇಳಿದೆ 400 ಜನ ಇದ್ದಾರೆ. ಆ 400 ಜನದಲ್ಲಿ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವ್ರನ್ನೆಲ್ಲ ಲಿಬರೇಷನ್ ಆರ್ಮಿ ಅಂದಲ್ಲ, ಅವರು ಆ ಆರ್ಮಿಯ ಆ ವ್ಯಕ್ತಿಗಳು ಅವ್ರನ್ನ ಬಿಡುಗಡೆ ಮಾಡಿದರೆ. ಕೇವಲ ಸರ್ಕಾರಕ್ಕಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೋ ಆರ್ಮಿಯವರಾಗಿರ್ಬೋದು, ಆ ಸರ್ಕಾರದ ಕೆಲಸ ಮಾಡಿರೋ ವ್ಯಕ್ತಿಗಳಾಗಿರ್ಬೋದು, ಆ ಟ್ರೈನಿನ ಇದಾಗಿರ್ಬೋದು, ಅವ್ರನ್ನ ಮಾತ್ರ ಒತ್ತಡಾಗಿ ಇಟ್ಕೊಂಡಿದ್ರು ಹಾಸ್ಟೇಜ್ ಆಗಿ. ಇನ್ನ ಮಿಕ್ಕಿದವ್ರನ್ನೆಲ್ಲ ರಿಲೀಸ್ ಮಾಡಿ ಬಿಟ್ಟಿದ್ದಾರೆ. ಬಟ್ ಪಾಕಿಸ್ತಾನ ಏನೇನ್ ಹೇಳ್ತಾ ಇದೆ ಅಂದ್ರೆ, ನಾವ್ ಎಲ್ಲಾನು ಸೇವ್ ಮಾಡಿದೀವಿ, ಆಲ್ರೆಡಿ ಎಲ್ಲ ಬಾಂಬ್ಸ್ ಎಲ್ಲ ಹಾಕಿದೀವಿ, ಎಲ್ಲ ಇದು ಹಾಕಿದೀವಿ, ಎಲ್ಲ ಸೇವ್ ಮಾಡ್ತಾ ಇದೀವಿ ಅಂತ ಇವ್ರು ಹೇಳ್ತಾ ಇದಾರೆ. ಬಟ್ ಆ ಲಿಬರೇಷನ್ ಆರ್ಮಿ ಏನ್ ಹೇಳ್ತಾ ಇದೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅವ್ರು ಒಂದು ಲೆಟರ್ ಪತ್ರ ರಿಲೀಸ್ ಮಾಡಿದ್ದಾರೆ. 400 ಜನ ಇದ್ದದ್ದು ಸತ್ಯ, ಬಟ್ ಅದ್ರಲ್ಲಿ ನಾವು ಯಾವುದೇ 150 ಜನನ ರಿಲೀಸ್ ಮಾಡಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಬಟ್ ಅದು ಅವರು ರಿಲೀಸ್ ಮಾಡ್ಕೊಂಡಿಲ್ಲ. ನಾವು ಹೆಣ್ಮಕ್ಳು, ಮಕ್ಕಳು, ವೃದ್ಧ ಅಂತೇಳಿ ನಾವೇ ರಿಲೀಸ್ ಮಾಡಿಬಿಟ್ಟಿದೀವಿ. ಅಷ್ಟು ಬಿಟ್ರೆ ಪಾಕಿಸ್ತಾನ ಏನು ಮಾಡಿಲ್ಲ. ನಾವು ಒಂದು ವೇಳೆ ಆ ಜೈಲಿನಲ್ಲಿರುವ ವ್ಯಕ್ತಿಗಳ ಬಲೂಚಿಸ್ತಾನ ಹೋರಾಟಕ್ಕೆ ಪ್ರಯತ್ನ ಪಟ್ಟಿರುವ ಆ ವ್ಯಕ್ತಿಗಳು ಜೈಲಲ್ಲಿರುವ ಕಾರಣ ಅವನೇನಾದ್ರೂ ರಿಲೀಸ್ ಮಾಡಲಿಲ್ಲ ಅಂದ್ರೆ ನಾವು 5 ಗಂಟೆಗೆ 5 ಜನ ಸಾಯಿಸ್ತಾ ಇದೀವಿ, ಗಂಟೆಗೊಬ್ಬರು ಸಾಯಿಸ್ತಾ ಇದ್ದೀವಿ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ಈ ರೀತಿ